ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸೋದಕ್ಕೆ ಕುತಂತ್ರಗಳನ್ನು ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಇದನ್ನು ವ್ಯಾಖ್ಯಾನಿಸ್ತಾ ಇದೆ. ಅಂದ್ರೆ ಬೆಂಕಿನಲ್ಲಿ ಚಳಿ ಕಾಯಿಸ್ಕೊಳ್ಳೋ ಕೆಲಸ. ಸರ್ಕಾರ ಪತನಕ್ಕೆ ಯತೀಂದ್ರ ಅವರು ಗುದ್ಲಿ ಪೂಜೆ ಮಾಡಿದ್ದಾರೆ ನೋಡಿ. ಡಿಸಿಎಂ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕುತಂತ್ರ ಆಗ್ತಾ ಇದೆ. ಸಿಎಂ ಸ್ಥಾನಕ್ಕೆ ಡಿಸಿಎಂ ಡಿಕೆಶಿ ಟವಲ್ ಹಾಕ್ಬಿಟ್ಟಿದ್ರು. ಡಿಸಿಎಂ ಡಿಕೆಶಿಗೆ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಯ್ತು ಈಗ ಅಂತ ಚಿತ್ರದುರ್ಗದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಾಂಗ್ರೆಸ್ನ ಸದ್ಯದ ವಿದ್ಯಮಾನವನ್ನ ವ್ಯಂಗ್ಯವಾಡ್ತಾ ಇದ್ದಾರೆ. ಸರ್ಕಾರ ಬಿದ್ದರೆ ಹೊಸ ಚುನಾವಣೆಗೆ ನಾವು ಸಿದ್ಧ ಇದ್ದೀವಿ ಅಂತ ಕೂಡ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ. ಡಿ ಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು ಅಂದರೆ ಡಿ ಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕ್ಕೊಂಬಿಟ್ಟಿದ್ರು. ಆಗಲೇ ಸಿ ಎಮ್ ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು. ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, ಬಿ ಜೆ ಪಿಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅವರ ಮಗ ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಹೋಗಿ ಹೇಳೋ ಅಂಥ ಅವಶ್ಯಕತೆ ಏನಾಯಿತು? ಅದನ್ನು ಅದು ಬೆಳಗಾವಿ ಎಲ್ಲ ಕಿರಿಕಾಗೋದು ಹೊಸರಿನೂ ಅಲ್ಲಿಂದನೇ ಶುರುವಾಗಿದ್ದು ಪಕ್ಷಾಂತರ. ಈಗ ಅಲ್ಲೇ ಕಳೆದ ಬಾರಿ ನಮ್ಮ ಸರ್ಕಾರ ಬಂದಾಗೂ ಅಲ್ಲಿಂದನೇ ಶುರುವಾಗಿದ್ದು. ಫಸ್ಟು ಕಾಂಗ್ರೆಸ್ ಸರ್ಕಾರ ಬೀಳೋದಕ್ಕೆ ಈಗಲೂ ಕೂಡ ಅಲ್ಲಿಂದನೇ ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳೋ ಅಂಥದ್ದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಏನು ನಮ್ಮನ್ನು ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ರು, ಅದು ನಿಜ ಆಗ್ತಾಯಿದೆ. ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾ ಇದೆ ಅದು ನಿಜ ಆಗ್ತಾ ಇದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ.